ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ದೇಗುಲದಾರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ರಾಮನಾಥಪುರ ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿದೆ. ಪುರಾಣ ಐಕ್ಯತೆ ಇರುವ ಈ ಕ್ಷೇತ್ರ ಬಹು ಪ್ರಸಿದ್ಧವಾದದ್ದು. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಂದಿನ ವಿಡಿಯೋದಲ್ಲಿ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ನಾವು ಅಗಸ್ತ್ಯೇಶ್ವರ ದೇವಾಲಯವನ್ನು ನೋಡೋಣ. ಈ ಅಗಸ್ತ್ಯೇಶ್ವರ ದೇವಾಲಯವನ್ನು ಋಷಿ ಅಗಸ್ತ್ಯರು ನಿರ್ಮಿಸಿದರು ಎಂದು ನಂಬಲಾಗಿದೆ. ಈ ದೇವಾಲಯವು ಕಾವೇರಿ ನದಿಯ ದಡದಲ್ಲಿದೆ. ಋಷಿ ಅಗಸ್ತ್ಯರು ಕಾವೇರಿ ನದಿಯನ್ನು ಅನುಸರಿಸಿ ರಾಮನಾಥಪುರಕ್ಕೆ ಬಂದಾಗ ಈ ದೇವಾಲಯವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ. ವಿಶೇಷತೆ ಏನು ಅಂದರೆ, ಈ ದೇವಾಲಯದ ಒಳಗಡೆ ಕಾವೇರಿ ದೇವಿಗೂ ಪ್ರತ್ಯೇಕ ದೇವಾಲಯ ಇರುವಂಥದ್ದು. ಅಗಸ್ತ್ಯೇಶ್ವರ ಅಂದರೆ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ರು. ಅಂದರೆ ಇದರಲ್ಲಿ ತಲಕಾವೇರಿನಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ದಾಗ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರಂತೆ. ಅಂದರೆ ಲೋಪಾಮುದ್ರಾದೇವಿ ಅಂದರೆ ಕಾವೇರಿ, ಈ ಕಾವೇರಿ ಇದೇನೆ ನದಿ ಹರಿದು ಬರೋದು ಅದೇನೆ. ಇದು ಚಂಡಿಕೇಶ್ವರ ಅಂತ. ಮಕ್ಕಳು ಚಂಡಿ ಆದರೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋ ಒಂದು ಪದ್ಧತಿ, ಚಂಡಿಕೇಶ್ವರ ಅಂತ ಹಾಕ್ತಾರೆ. ಹಾಗಾಗಿ ಅವಾಗ ಸ್ನಾನ ಮಾಡೋದಕ್ಕೆ ಅಂತ ಅಗಸ್ತ್ಯ ಮಹರ್ಷಿಗಳು ಹೋಗ್ತಾರಂತೆ. ಹೋದಾಗ ಈ ಲೋಪಾಮುದ್ರಾದೇವಿ ಅಂದರೆ ಕಾವೇರಮ್ಮ, ಇದು ಲೋಪಾಮುದ್ರಾ ಕಾವೇರಮ್ಮ ಏನಾಯಿತು, ಬರ್ತೀನಿ ಅಂತ ಬಂದವರು ಅಷ್ಟರೊಳಗೇ ಹರಿದು ಬಂದ್ಬಿಟ್ಲು, ಬಿಟ್ಬಿಟ್ಟು ಅಂತ ಲೋಕಪಾವನೆಗಾಗಿ ಹರಿದು ಬಂದ್ಬಿಟ್ಲು. ಅದನ್ನು ಅನುಸರಿಸ್ಕೊಂಡು ನದಿ ದಡದಲ್ಲಿ ಎಲ್ಲ ಅಗಸ್ತ್ಯೇಶ್ವರ ದೇವಸ್ಥಾನಗಳಿದೆ. ಈಗ ಅದ್ರ ಬಡ್ಡೆಲೇ ಇದೆ ದೇವಸ್ಥಾನ ಇದೆ. ಹಾಗೆಯೇ ಮುಂದಕ್ಕೆ ಹೋದರೆ KR ನಗರದಲ್ಲಿ ಅರ್ಕೇಶ್ವರ ದೇವಸ್ಥಾನ ಇದೆ, ಅಲ್ಲಿದೆ. ಹಾಗೆ ಇದಕ್ಕೆ ಹೋದರೆ ಇನ್ನೊಂದು ತಿರುಮಕೋಟ್ಲ ನಕ್ಷತ್ರ ಹೋದರೆ ಅಲ್ಲೂ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ, ಕಾವೇರಿ ದಂಡೆಯಲ್ಲೇ ಇದೆ. ಹಾಗೆಯೇ ಅವರ ಲೋಪಾಮುದ್ರಾ ದೇವಿ ಅವರ ಮನೆಯವ್ರನ್ನ ಅನುಸರಿಸ್ಕೊಂಡು ಇವರು ಬಂದರು ಅನ್ನೋ ಒಂದು ಹಾಗಾಯಿತು ಅಂತ. ಈ ದೇವಸ್ಥಾನ ಏಕಕೂಟ ಶೈಲಿಯಲ್ಲಿದೆ. ಇದರಲ್ಲಿ ಮಂಟಪ, ನವರಂಗ ಮತ್ತು ಅಂತರಾಳ ಸೇರಿವೆ. ಇದು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದ್ದು ಗರ್ಭಗುಡಿ ಮತ್ತು ಅಂತರಾಳವನ್ನು ಹೊಂದಿದೆ. ನೀವಿಲ್ಲಿ ನೋಡ್ಬೋದು, ದೇವಸ್ಥಾನದ ಬಲಭಾಗ ಸೈಡಲ್ಲೇ ನಮ್ಮ ಕಾವೇರಿ ನದಿ ಹರಿತಾ ಇರೋವಂಥದ್ದು. ಹಾಗೆ ಎಡಭಾಗದ ಸೈಡಿಗೆ ನಾವು ಹೋದರೆ ನಮಗೆ ಪಟ್ಟಾಭಿರಾಮ ದೇವಸ್ಥಾನ, ಹಾಗೆ ಮುಂದುಗಡೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ, ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸಿಗುತ್ತೆ. ಈಗ ನೋಡ್ತಿದ್ರೆ ಅದು ಕಾವೇರಿ ನದಿ ಹರಿಯುವಂಥ ಜಾಗ. ಈ ಕಡೆ ಈ ದೇವಸ್ಥಾನ ಪಟ್ಟಾಭಿರಾಮ ದೇವಸ್ಥಾನಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಸ್ಮಾರ್ಟ್ ಹಿಂದೆ ಹೋದರೆ ಅಂದರೆ ಇವರು ಸೌಬರಿ ಮಹರ್ಷಿಗಳು ಸ್ಥಾಪನೆ ಮಾಡಿದಂಥ ವಿಗ್ರಹ ಶ್ರೀರಾಮ. ರಾಮ, ಲಕ್ಷ್ಮಣ, ಸೀತೆ ಪಟ್ಟಾಭಿಷೇಕ ಆಗ್ತಾ ಇರುವಂಥದ್ದು. ರಾಮನಿಗೆ ಸೀತೆ ಜೊತೆ ಪಟ್ಟಾಭಿಷೇಕ ಬಂದ ಮೇಲೆ ಪಟ್ಟಾಭಿಷೇಕ ಆಗುತ್ತಲ್ಲ, ಅದು ಕರೆಕ್ಟ್. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಇರ್ತಾರೆ. ರಾಮನ ತೊಡೆ ಮೇಲೆ ಸೀತಾದೇವಿ ಕೂತಿದ್ದಾರೆ. ಈ ಕಡೆ ಶತ್ರುಘ್ನ, ಆ ಕಡೆ ಭರತ ಪಕ್ಕದಲ್ಲೇ ಇದ್ದಾರೆ. ಲಕ್ಷ್ಮಣ, ಆಂಜನೇಯ ಒಳಗೆ ಎದೆದುರಿಗೆ ಇದ್ದಾರೆ. ಅಯೋಧ್ಯೆಗೆ ಹೋಗಿ ಅಲ್ಲಿ ಪ್ರತಿಷ್ಠೆ ಆಗಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲೂ ಪ್ರತಿಷ್ಠೆ ಆಗಿ ಒಟ್ಟಿಗೆ 6 ಜನನೂ ಇದ್ದಾರೆ. ಅಯೋಧ್ಯೆನಲ್ಲಿ ರಾಮ ಒಬ್ಬರೇ ಇರೋದು. ಅಷ್ಟೇನೆ, ಅದಕ್ಕೆ ಪಟ್ಟಾಭಿರಾಮ ಅಂತ ಹೆಸರು ಅಷ್ಟೇ. ಅದು ಅಷ್ಟೇನೆ, ಒಬ್ಬರಿಗೆ ಇದರಿಂದ ಪ್ರತಿಷ್ಠೆ ಆಗಿರೋದು. ವನವಾಸ ಎಲ್ಲ ಮುಗಿದ್ಮೇಲೆ ಈ ಪಟ್ಟಾಭಿರಾಮ ದೇವಸ್ಥಾನದ ಬಗ್ಗೆ ತಿಳಿಯೋದಾದರೆ, ಇದು ದ್ರಾವಿಡ ಶೈಲಿಯಲ್ಲಿ ಇದೆ. ಹಾಗೆ ಶ್ರೀರಾಮನು ತನ್ನ ತೊಡೆಯ ಮೇಲೆ ಸೀತಾದೇವಿಯನ್ನು ಕೂರಿಸಿಕೊಂಡಿರುವ ಅಪೂರ್ವ ಭಂಗಿ ಈ ಕ್ಷೇತ್ರದಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಇನ್ನು ಕಾವೇರಿ ನದಿ ಹರಿಯೋ ದಂಡೆ ಹತ್ರನೇ ನಮಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು
1460ನೇ ಇಸ್ವಿಲ್ ಮಾಡಿರೋದು ವ್ಯಾಸರಾಯರ ಪ್ರತಿಷ್ಠಾಪನೆ. ಹನುಮ ಭೀಮ ಮಧ್ವ ಅಂತ 3 ಅವತಾರ ಇದೆ ಇದರಲ್ಲಿ. ಹನುಮ ಮಾಮೂಲಿ, ಶಿಖೆ ಇರೋದು ಮಧ್ವ, ಭೀಮಂದು ಸೌಗಂಧಿಕ ಪುಷ್ಪ, ಗದೆ ಇಲ್ಲ ಸೌಗಂಧಿಕ ಪುಷ್ಪ ಇದೆ. ಹಾಗಾಗಿ 3. ಮತ್ತು ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿರೋಂಥ ಚಾತುರ್ಮಾಸಕ್ಕೆ ಬಂದಾಗ ಪ್ರತಿಷ್ಠಾಪನೆ ಮಾಡಿರೋಂಥ ಆಂಜನೇಯನು ಇಲ್ಲೇ ಇದೆ, ಕೆಳಗಡೆ ಇರೋದು. ಈ ಕಡೆ ಇದು ವ್ಯಾಸರಾಯರ ಪ್ರತಿಷ್ಠಾಪನೆ, ಇದು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆ. ಚಿಕ್ಕ ಆಂಜನೇಯ. ದಕ್ಷಿಣ ಕಾಶಿ ಅಂತ ಏನಕ್ಕೆ ಕರೀತಾರೆ ಅಂತ ಇವಾಗಲಾದರೂ ಗೊತ್ತಾಯ್ತಾ? ಹೆಜ್ಜೆಗೂ ನಮಗೆ ದೇವಸ್ಥಾನಗಳು ಸಿಗ್ತಾನೇ ಇದ್ದಾವೆ. ಹಾಗಾಗಿ ತುಂಬಾ ತಿಳ್ಕೊಳ್ಳೋ ಅಂಥದ್ದಿದೆ. ಈ ರಾಮನಾಥ್ಪುರಕ್ಕೆ ನೀವು ಒಂದ್ಸಲಿನಾದರೂ ಭೇಟಿ ಕೊಡಿ, ಮನಸ್ಸಿಗೆ ತುಂಬಾ ಶಾಂತಿ ನೆಮ್ಮದಿ ಸಿಗುತ್ತೆ. ಅಂದರೆ ಮೊದಲು ಗೋವು, ಅದು ಹಸುವಾಗಿದ್ದಾಗ ಕಲಿಯುಗದಲ್ಲಿ ಅದು ಗೋವಾಗಿ ಕಲ್ಲಾಗಿ ಮಾರ್ಪಾಟಾಗಿದೆ. ಅದರ ಒಳಗಡೆಯಲ್ಲಿ ನುಸಿದ್ರೆ ಪಾಪ ಪರಿಹಾರ ಅನ್ನೋ ಒಂದು ಭಾವನೆ ಅನ್ನೋವಂಥದ್ದು. ಇವಾಗ ನುಸಿತಾರೆ, ಇವಾಗ ನೀರು ಕಡಿಮೆ ಆಗಿದೆ. ಅದೇ ಅಲ್ಲೇ ಅದು ಗೌತಮ ಬಂಡೆ ಅಂತ ಇದ್ದಿದ್ದು. ಆ ಸೇತುವೆ ಪಕ್ಕ ಸೇತುವೆ ಇದೆಯಲ್ಲ, ಅದು ಪಕ್ಕನೇ ಕೆಳಗಡೆ. ಆ ಸೇತುವೆ ಪಕ್ಕದನ್ನ ಅದೇ ಒಡೆದು ಹಾಕಿದ್ರು ಅಂತ ಹೇಳಿದ್ನಲ್ಲ, ಒಡೆದ್ಬಿಟ್ಟು ಅದನ್ನ ಸೇತುವೆ ಉಪಯೋಗಿಸ್ಕೊಂಡ್ಬಿಟ್ಟು ಅದು ಛತ್ರಿ ಆಕಾರದಲ್ಲಿ ಇತ್ತಂತೆ. ಅಂದರೆ ಒಂದು 100 ವರ್ಷ ಆಗಿರ್ಬೋದು ಅದನ್ನು ಮಾಡಿ. ಅಂದರೆ 36 ಸೇತುವೆ ಕಟ್ಟಿದ್ದು, 36ರಿಂದ 39 ಕನ್ಸ್ಟ್ರಕ್ಷನ್. ಅಂದರೆ 90 ವರ್ಷನಾ? ಅಷ್ಟು ವರ್ಷ ಆಯಿತು. ಆವಾಗ ಅದು ಒಡೆದಾಕ್ಬಿಟ್ರು. ಇಲ್ಲಿದ್ರೆ ಅದೊಂದು ಸ್ಮಾರಕವಾಗಿರೋದು. ಆ ಜಾಗ ಇದು ಗಾಯತ್ರಿ ಶಿಲೆ ಅಂತ, ಅಲ್ಲೊಂದು ಸಣ್ಣ ದೇವಸ್ಥಾನ ಇದೆಯಲ್ಲ, ಜನ ನಿಂತಿದ್ದಾರಲ್ಲ, ಆ ಗಾಯತ್ರಿ ಶಿಲೆ ಅಂತ ಶಿಲೆಯಾಗಿದೆ, ರೂಪಾಂತರ ಹೊಂದಿದೆ. ಗಾಯತ್ರಿ ದೇವಿ ಅಂತ ಅಲ್ಲಿ. ಇದು ಕೋಮಾರಧಾರೆ ಅಂತ ಈ ಜಾಗಕ್ಕೆ ಹೆಸರು. ಇಷ್ಟೇ ಇದು ಮಾಹಿತಿ. ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಉರುಳು ಸೇವೆ ಎಲ್ಲ ಮಾಡ್ತಾರೆ. ಉರುಳು ಸೇವೆ ಮಾಡ್ತಾರೆ, ತುಪ್ಪ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಅದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.